ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ತರಕಾರಿಗಳ ಬೀಜಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲೇದಾಗಿ ಇದು ಹರಿವೆ ಗಿಡ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇದನ್ನು ತುಂಬ ದಿನದವರೆಗೂ ನಾವು ಮುರಿಯದೆ ಹಾಗೆ ಇಟ್ಟಿರೋದ್ರಿಂದ ಇದರಲ್ಲಿ ಬೀಜ ಬಿಟ್ಟಿದೆ. ಇದನ್ನು ನಾವು ನೆಕ್ಸ್ಟ್ ಇಯರಿಗೆ ಕೂಡ ಬಳಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಇದರಲ್ಲಿರುವಂಥ ಬೀಜಗಳನ್ನು ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಬೀಜಗಳನ್ನು ತಗೊಳ್ಳೋಕ್ಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಚೆನ್ನಾಗಿ ಒಣಗಿದೆ. ಮತ್ತು ಮಲೆನಾಡಲ್ಲಿ ಪದೇ ಪದೇ ಮಳೆ ಆಗ್ತಾ ಇರೋ ಕಾರಣ ಬೀಜಗಳೆಲ್ಲ ಹಾಳಾಗುತ್ತೆ ಅನ್ನೋ ರೀಸನ್ಗೆ ನಾನು ಈ ರೀತಿಯಾಗಿ ಎಲ್ಲವನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ಬಂದಿದ್ದೀನಿ. ಈಗ ಒಂದೊಂದೇ ಗಿಡದಲ್ಲಿ ನಿಧಾನವಾಗಿ ಈ ರೀತಿಯಾಗಿ ಬಿಡಿಸ್ಬೇಕು. ನೋಡ್ತಾ ಇರ್ಬೋದು, ನಿಮಗೆ ಕಪ್ಪಾಗಿರೋ ಚಿಕ್ಕ ಚಿಕ್ಕ ಬೀಜಗಳು ಕಾಣ್ತಾ ಇದೆ ಅಂತ. ಇದನ್ನು ಎಲ್ಲವನ್ನು ನಾನು ಒಂದು ಕಡೆ ಹಾಕ್ಕೋತಾ ಇದ್ದೀನಿ, ಈ ರೀತಿ ಒಂದು ಡಬ್ಬದಲ್ಲಿ. ಈ ರೀತಿಯಾಗಿ ನಿಧಾನವಾಗಿ ತೆಗಿಬೇಕು, ಯಾಕೆಂದರೆ ತುಂಬಾ ಸೂಕ್ಷ್ಮವಾಗಿರುತ್ತೆ, ಬೀಜಗಳು ಉದುರು ಹೋಗೋ ಚಾನ್ಸಸ್ಸು ಜಾಸ್ತಿ. ಹಾಗಾಗಿ ಈ ರೀತಿಯಾಗಿ ಎಲ್ಲವನ್ನು ನಾನು ಚೆನ್ನಾಗಿ ನಿಧಾನವಾಗಿ ತೆಗೆದು ಹಾಕ್ಕೋತಾ ಇದ್ದೀನಿ. ಇದನ್ನು ಫುಲ್ ಎಲ್ಲವನ್ನು ಕುಯ್ದು ಇಟ್ಕೊಂಡ ನಂತರ ಅದನ್ನು ಬಿಸಿಲಲ್ಲಿ ಒಣಗಿಸಬೇಕು. ಹೀಗೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಆನಂತರ ಅದು ಬೀಜ ಮತ್ತು ಆ ಕಸವೇ ಬೇರೆ ರೀತಿ ಆಗುತ್ತೆ. ನೋಡಿ, ಅಷ್ಟನ್ನು ನನ್ನ ಕೈಲಾದ ಮಟ್ಟಿಗೆ ನಾನು ಎಲ್ಲವನ್ನು ತೆಗೆದಿದ್ದೀನಿ. ನೋಡಿ, ಇಷ್ಟು ಬೀಜವನ್ನು ನಾನು ಸ್ಟೋರ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಇದು ಈಗ ಎಲೆಗಳು ಇದನ್ನೆಲ್ಲ ನಾನು ಸ್ವಲ್ಪ ಒಣಗಿದ ನಂತರ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಹಾಗೆ ಇದು ಪಟ್ಟಪಟ್ಟೆ ಎಲೆ ಅಂತ ನಮ್ಮ ಕಡೆ ಕರಿತೀವಿ, ನಿಮ್ಮ ಕಡೆ ಏನಂತ ಕರಿತೀವಿ ಅಂತ ಕಮೆಂಟ್ ಮಾಡಿ. ಇದು ತುಂಬಾ ಒಂದು ಔಷಧೀಯ ಗುಣ ಹೊಂದಿರುವಂಥ ಎಲೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇದು ಯಾವ ಔಷಧಿಗೆ ಬರುತ್ತೆ ಅಂದರೆ, ಮೂತ್ರದಲ್ಲಿ ಕಲ್ಲಾದರೆ ಇದು ತುಂಬಾ ಉಪಯುಕ್ತವಾದ ಎಲೆ ಅಂತಲೇ ಹೇಳ್ಬೋದು. ಇದನ್ನು 45 ದಿನಗಳ ಕಾಲ ಕಂಟಿನ್ಯೂ ಆಗಿ ಬೆಳಗ್ಗೆ ಹಸಿದ ಹೊಟ್ಟೆಯಲ್ಲಿ ನಾವು ಆ ಎಲೆಯನ್ನು ದಿನಕ್ಕೆ ಒಂದನ್ನು ಸೇವನೆ ಮಾಡುವುದರಿಂದ ಕಲ್ಲು ಕರಗುತ್ತೆ ಅಂತ ಹೇಳ್ತಾರೆ. ಇದು ತುಂಬ ಜನಕ್ಕೆ ವರ್ಕ್ ಕೂಡ ಆಗಿದೆ. ಹಾಗಂತ ನೀವು ಡಾಕ್ಟರ್ ಕೊಡೋ ಔಷಧಿಯನ್ನು ತಿನ್ನಬಾರ್ದು ಅಂತ ಅಲ್ಲ, ಆದರೆ ಕೆಲವೊಂದು ಈ ರೀತಿಯ ಮನೆಮದ್ದುಗಳನ್ನು ಟ್ರೈ ಮಾಡಿ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಹಾಗೆ ಇದು ಬದನೆಕಾಯಿ, ಇದನ್ನು ಕೂಡ ನಾನು ಬೀಜಕ್ಕೆ ಬಿಟ್ಟಿದ್ದೀನಿ. ಆದರೆ ಇನ್ನೂ ಸ್ವಲ್ಪ ಬೆಳಿಬೇಕು ಮತ್ತು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಅದನ್ನು ಕೊಯ್ದು ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಇದನ್ನ ಈಗಾಗಲೇ ನಾನು ರೀಲ್ಸಲ್ಲಿ ಹಾಕಿದ್ದೆ. ಇದನ್ನು ಪಪ್ಪಾಯ ಹಣ್ಣು, ನಾವೇ ಮನೆಯಲ್ಲಿ ಬೆಳೆದ ಹಣ್ಣನ್ನು ಕಟ್ ಮಾಡಿ ತಿನ್ನೋದ್ರಲ್ಲಿ ಇರುವ ಖುಷಿ ಮತ್ತೊಂದಿಲ್ಲ ಅಲ್ವಾ. ನೋಡ್ತಾ ಇರ್ಬೋದು. ಆದರೆ ಈ ಹಣ್ಣಾಗೋವರೆಗೂ ಕಾಯ್ಕೊಳ್ಳೋದು ಒಂದು ದೊಡ್ಡ ಯಜ್ಞ ಮಾಡಿದ ಹಾಗೆ, ಯಾಕೆಂದರೆ ಮಂಗಗಳಿಂದ ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಹಾಗೆ ಇನ್ನು ನೆಕ್ಸ್ಟ್ ನಾನು ಮತ್ತೊಂದು ಬೀಜವನ್ನು ತೋರಿಸ್ತಾ ಇದ್ದೀನಿ. ಇದು ಮತ್ತಿ ಅವರೆಯ ಬೀಜ. ನೋಡ್ತಾ ಇರ್ಬೋದು ಒಳಗಡೆ ಬೀಜ ಹೇಗಿರುತ್ತೆ ಅಂತ. ಇದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇದರದ್ದು ಒಂದು ವಿಶಿಷ್ಟ ಏನು ಅಂದರೆ, ನಾವು ಈ ಬೀಜವನ್ನು ಹಾಕಿ ಅದು ಒಂದು ಬಳ್ಳಿಯ ರೀತಿ ಆಗುತ್ತೆ. ಆ ಬಳ್ಳಿ ಹೇಗೆ ಅಂದರೆ, ಸತ್ತ ನಂತರವೂ ಅದು ಗಡ್ಡೆಯ ರೀತಿ ಇರುತ್ತೆ. ನೀವು ಆ ಗಡ್ಡೆಯನ್ನು ರಕ್ಷಣೆ ಮಾಡ್ತಾ ಬಂದರೆ 4 ಇಯರ್ಸ್ 5 ಇಯರ್ಸ್ವರೆಗೂ ನೀವು ಮತ್ತೆ ಆ ಗಿಡವನ್ನು ನೆಡಬೇಕು ಅಂತ ಇಲ್ಲ, ಅದೇ ಜಾಗದಲ್ಲಿ ಮತ್ತೆ ಹುಟ್ಟಿ ಬರುತ್ತೆ. ಈ ಡೇರೆ ಗಿಡ ಅಂತ ಹೇಳ್ತೀವಲ್ಲ, ಅದೇ ರೀತಿ ಪ್ರೊಸೀಜರಲ್ಲಿ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಮಳೆ ಒಂದು 3-4 ಡೇಸ್ ಮಳೆ ಹೊಯ್ದಿರೋ ಕಾರಣ ಚಿಗುರಿ ಬಂದಿದೆ. ನೋಡ್ತಾ ಇರ್ಬೋದು, ನಾನು ಈ ಬೀಜವನ್ನು ಈ ರೀತಿಯಾಗಿ ಕಲೆಕ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ಬೇಕಾದರೆ ನೆಕ್ಸ್ಟ್ ಇಯರಿಗೆ ಸ್ಟೋರ್ ಮಾಡಿ ಇಟ್ಕೊಂಡು ಮತ್ತೆ ನಾವು ಹಾಕ್ಬೋದು. ನೋಡ್ತಾ ಇರ್ಬೋದು ಎಷ್ಟೊಂದು ಬೀಜಗಳು ಸಿಗ್ತಾ ಇದೆ ಅಂತ. ಇದೆಲ್ಲವನ್ನು ಈಗಾಗಲೇ ಒಂದು ಸಲ ಮಳೆಯಲ್ಲಿ ನೆಂದಿರೋ ಕಾರಣ ಇದೆಲ್ಲವನ್ನು ಒಂದು ಸಲ ಬಿಸಿಲಿಗೆ ಚೆನ್ನಾಗಿ ಒಣಸಿ ಇಟ್ಕೋಬೇಕು. ಇಲ್ಲಾಂದರೆ ಹುಳಗಳು ಬಂದು ಹಾಳಾಗಿಬಿಡುತ್ತೆ, ನಾವು ಪಟ್ಟ ಶ್ರಮ ಎಲ್ಲ ಹಾಳಾಗೋಗುತ್ತೆ. ಹಾಗೆ ಇದು ಹೀರೆಬಳ್ಳಿ. ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಹೀರೆಕಾಯಿಗಳು ಆಗಿದೆ, ಆದರೆ ಸರಿಯಾಗಿ ಅದು ಗ್ರೋತ್ ಆಗ್ತಾ ಇಲ್ಲ. ಏನಪ್ಪ ರೀಸನ್ನು ಅಂತ ನಾನು ಹುಡುಕಿದಾಗ ನಾನು ಈ ಒಂದು ಹೀರೆಕಾಯಿಯನ್ನು ಬೀಜಕ್ಕೆ ಅಂತ ಬಿಟ್ಟಿದ್ದೆ. ಆಗ ನಮ್ಮ ಅಕ್ಕ ಹೇಳಿದರು, ಬೀಜಕ್ಕೆ ಅಂತ ನಾವು ಯಾವುದೇ ಒಂದು ಬಳ್ಳಿಯಲ್ಲಿ ಬೇಗ ಬಿಟ್ಟರೆ ಅದು ಬಳ್ಳಿ ಮತ್ತು ಕಾಯಿಗಳು ಜಾಸ್ತಿ ಆಗಲ್ಲ ಅಂತ. ಸೊ ಹಾಗಾಗಿ ನಾನು ಅದನ್ನು ನೆಕ್ಸ್ಟ್ ಇಯರಿಗೋಸ್ಕರ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಕುಯ್ದಿಟ್ಟಿದ್ದೀನಿ.
ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.